ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಸತತ 9ನೇ ದಿನ ಇನ್ನೂ ಕೂಡ ವಿಶ್ವದ ದುಬಾರಿ ಫೈಟರ್ ಜೆಟ್ ಅನಾಥವಾಗಿ ಭಾರತದಲ್ಲಿ ನಿಂತುಬಿಟ್ಟಿದೆ. ಮಳೆ ಸುರಿದ್ರೂ ಕೂಡ ನಿಂತ ಜಾಗದಿಂದ ಅದನ್ನ ಆ ಕಡೆ ಈ ಕಡೆ ಶಿಫ್ಟ್ ಕೂಡ ಮಾಡೋಕ್ಕಾಗ್ತಿಲ್ಲ. ಈ F-35 ಫೈಟರ್ ಜೆಟ್ ಇಷ್ಟು ದಿನಗಳ ಕಾಲ ಏನ್ ಮಾಡ್ತಾ ಇದೆ ಹಾಗಾದ್ರೆ? ಇನ್ನು ಯಾಕಾಗ ವಾಪಸ್ ಹೋಗ್ಲಿಲ್ಲ? ಅದರಲ್ಲಿದ್ದಂತಹ ಪೈಲಟ್ ಎಲ್ಲಿ ಹೋದ್ರು? ಯಾವಾಗ ವಾಪಸ್ ಹೋಗಲಿದೆ? ಅದು ತುಂಬಾ ಪ್ರಶ್ನೆಗಳು ಈಗ ಕಾಡೋದಕ್ಕೆ ಶುರುವಾಗಿದೆ. ಈ ವಿಡಿಯೋದಲ್ಲಿ ಅದೆಲ್ಲದಕ್ಕೂ ಕೂಡ ಉತ್ತರವನ್ನ ಕೊಡ್ತಾ ಹೋಗ್ತೀನಿ. ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೂ ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ವೀಕ್ಷಕರೇ, ವಿಶ್ವದಲ್ಲೇ ಸೂಪರ್ ಪವರ್, ಬಿಗ್ ಬ್ರದರ್ ಈ ರೀತಿ ಟ್ರೀಟ್ ಮಾಡಿಕೊಳ್ಳುವಂತಹ UK ಎಂಥ ಪರಿಸ್ಥಿತಿ ಬಂದಿದೆ ನೋಡಿ. ಇವತ್ತು ಇವರಿಗೆ ತನ್ನ ಫೈಟರ್ ಜೆಟ್ ಅನ್ನ ಕಾಪಾಡಿಕೊಳ್ಳೋದಕ್ಕೂ ಕಷ್ಟ ಆಗ್ತಿದೆ. ಎಸ್, ನಾವೀಗ ಮಾತಾಡ್ತಿರೋದು ಈ F-35B ಬಗ್ಗೆನೆ. ಇದು ತುಂಬಾ ಎಕ್ಸ್ಪೆನ್ಸಿವ್ ಫೈಟರ್ ಜೆಟ್ಟು. ಇಡೀ ವಿಶ್ವ ಇದನ್ನ ನೋಡ್ತಾ ಇದೆ. ಈ ಫೈಟರ್ ಏರ್ಕ್ರಾಫ್ಟ್ ಭಾರತದ ಕೇರಳದಲ್ಲಿ ಯಾಕೆ ನಿಂತ್ಕೊಂಡಿರೋದು ಅಂತ ಇವತ್ತಿಗೆ 9ನೇ ದಿನ. ಇದೊಂಥರ ಜೋಕ್ ಆಗಿಬಿಟ್ಟಿದೆ ಎಲ್ರಿಗೂ. F-35B ಮೊದಲ ವಿಡಿಯೋದಲ್ಲೇ ಹೇಳ್ದಂಗೆ ಇಂಡಿಯನ್ ಓಸಿಯನ್ನಲ್ಲಿ ಪ್ರಿನ್ಸ್ ಆಫ್ ಬೇ ಅನ್ನೋ UK ಏರ್ಕ್ರಾಫ್ಟ್ ಕ್ಯಾರಿಯರ್ನಲ್ಲಿ ಆಪರೇಟ್ ಮಾಡ್ತಾ ಇತ್ತು. ಆಪರೇಷನ್ ಹೈಮಾಸ್ ಅನ್ನೋ ಹೆಸರಿನಲ್ಲಿ ಇದು ಆಪರೇಟ್ ಮಾಡ್ತಾ ಇರುತ್ತೆ. ನಂತರ ಮಿಡಲ್ ಈಸ್ಟ್ನಿಂದ ಹೊರಟು ಪೆಸಿಫಿಕ್ ಕಡೆ ಹೋಗ್ತಾ ಇತ್ತು. ಈ ಫೈಟರ್ ಜೆಟ್ಗೆ ಇದ್ದಕ್ಕಿದ್ದಂತೆ ಆಗಿದ್ದೇನು ಹಾಗಾದ್ರೆ? ಇದು ತುಂಬಾ ದೊಡ್ಡ ಪ್ರಶ್ನೆ ಆಗಿದೆ. 9 ದಿನಗಳಿಂದ ಇದೇ ಮಳೆಯಲ್ಲಿ ಅನಾಥವಾಗಿ ಯಾಕಾಗಿ ನಿಂತಿದೆ ಅನ್ನೋದು ಇನ್ನೂ ಎಲ್ಲರನ್ನೂ ಕಾಡ್ತಾ ಇದೆ. ತಿರುವನಂತಪುರದ ಏರ್ ಡಿಫೆನ್ಸ್ ಐಡೆಂಟಿಫಿಕೇಶನ್ ಝೋನ್ 100 ಕಿಲೋಮೀಟರ್ ವರೆಗೂ ಸಮುದ್ರದಲ್ಲಿ ಕೆಲಸ ಮಾಡುತ್ತೆ. ಅದರ ಮುಂದೆ ಮಾಲ್ಡೀವ್ಸ್ನ ಏರ್ ಡಿಫೆನ್ಸ್ ಝೋನ್ ಕೂಡ ಶುರುವಾಗುತ್ತೆ. ಈ ಫೈಟರ್ ಜೆಟ್ ನಮ್ಮ ಏರ್ ಡಿಫೆನ್ಸ್ ನಿಂದ ಹೊರಗೆ ಆಪರೇಟ್ ಆಗ್ತಿತ್ತು. ಅಂದ್ರೆ ಮಾಲ್ಡೀವ್ಸ್ನ ಏರ್ ಡಿಫೆನ್ಸ್ ಝೋನ್ ನಲ್ಲಿ ಇದು ಆಪರೇಟ್ ಆಗ್ತಾ ಇತ್ತು. ಆಗ ಇದರ ಇಂಜಿನ್ ನಲ್ಲಿ ಸಮಸ್ಯೆ ಶುರುವಾಗುತ್ತೆ. ನೆನಪಿರಲಿ, ಇಂಡಿಯನ್ ಓಸಿಯನ್ ನಲ್ಲಿ ಈಗ ಮಾನ್ಸೂನ್ ಇರೋದು. ಈ ಟೈಮಲ್ಲಿ ಸಮುದ್ರ ತುಂಬಾ ರಫ್ ಆಗಿರುತ್ತೆ. ಸೊ ಆಗ F-35B ಏರ್ಕ್ರಾಫ್ಟ್ ನಲ್ಲಿ ಇಂಜಿನ್ ಸಮಸ್ಯೆ ಆದ್ರೆ ಲ್ಯಾಂಡಿಂಗ್ ನಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅದು ಕೂಡ ಈ ಸಮಯದಲ್ಲಿ ಅಂದ್ರೆ ಮಾನ್ಸೂನ್ ವೆದರ್ ನಲ್ಲಿ ಇನ್ನೂ ಕಷ್ಟ ಆಗ್ಬಿಡುತ್ತೆ. ಹೀಗಾಗಿ ಇದರ ಫ್ಯೂಯಲ್ ಕಡಿಮೆ ಮಾಡಿ ಏರ್ಕ್ರಾಫ್ಟ್ ನಲ್ಲೇ ಲ್ಯಾಂಡಿಂಗ್ ಮಾಡೋದಕ್ಕೆ ಎಲ್ಲ ಪ್ರಯತ್ನವೂ ಪಟ್ಟಿದ್ದಾರೆ. ಆದ್ರೆ ಅದಕ್ಕೆ ಪವರ್ ಸಾಕಾಗ್ಲಿಲ್ಲ. ಅದಕ್ಕಾಗಿಯೇ ಕೇರಳದ ತಿರುವನಂತಪುರದಲ್ಲಿ ಇದನ್ನ ಲ್ಯಾಂಡ್ ಮಾಡಲಾಗುತ್ತೆ. ತಿರುವನಂತಪುರಂಗೆ ಬರುವಷ್ಟರಲ್ಲಿ ಜೆಟ್ನ ಫ್ಯೂಯಲ್ ಕೂಡ ಖಾಲಿ ಆಗಿಬಿಟ್ಟಿತ್ತು. ಸೊ ಎಮರ್ಜೆನ್ಸಿ ಲ್ಯಾಂಡಿಂಗ್ ಅನ್ನ ಮಾಡಲಾಗುತ್ತೆ. ಈ F-35B ಏರ್ಕ್ರಾಫ್ಟ್ ತುಂಬಾ ಸೀಕ್ರೆಟ್ ಏರ್ಕ್ರಾಫ್ಟ್. ಎಲ್ಲ ದೇಶಗಳು ಸಾಮಾನ್ಯವಾಗಿ ಇದನ್ನ ಕದ್ದು ಮುಚ್ಚಿ ಇಡುತ್ತೆ. ಯಾಕಂದ್ರೆ ತುಂಬಾನೇ ಹೈಟೆಕ್ ಏರ್ಕ್ರಾಫ್ಟ್ ಇದು. ಕಳೆದ ವಿಡಿಯೋದಲ್ಲಿ ಇದ್ರ ಬಗ್ಗೆ ಹೇಳಿದ್ವಿ ಕೂಡ. ಇಡೀ ಜಗತ್ತಿನಲ್ಲಿ 5th ಜನರೇಷನ್ ಫೈಟರ್ ಜೆಟ್ ಅಂತ ಇದ್ರೆ ಅದು ಎರಡೇ. ಒಂದು ರಷ್ಯಾದ ಸುಕೋಯ್ 57, ಮತ್ತೊಂದು ಅಮೆರಿಕದ ಈ F-35. ಇದನ್ನ ಹಾಗೆಲ್ಲ ಹೊರಗೆ ಅದರಲ್ಲೂ ಈ ರೀತಿ ಅನಾಥವಾಗಿ ಬಿಡೋದಿಲ್ಲ ಯಾರು ಕೂಡ. ಅಕಸ್ಮಾತ್ ಅದರ ಸಾಫ್ಟ್ವೇರ್ ಅಥವಾ ಟೆಕ್ನಾಲಜಿಯನ್ನ ಕದ್ದು ಬಿಟ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಹೀಗಾಗಿ ಯಾವುದೇ ಜಾಗದಲ್ಲೂ ಕೂಡ ಓಪನ್ ಆಗಿ ಇದನ್ನ ಇಡೋದೇ ಇಲ್ಲ. ಈವನ್ ಕೇರಳದಲ್ಲಿ ಕೂಡ ಅಷ್ಟೇ. F-35B ನ ಪೈಲಟ್ ಏನಿದ್ದಾರೆ ಅವರು 2 ಗಂಟೆಗಳ ಕಾಲ ಅಂದ್ರೆ ಏರ್ಕ್ರಾಫ್ಟ್ ನ ಕಂಪ್ಲೀಟ್ ಚೆಕಿಂಗ್ ಹಾಗೂ ಫಾರ್ಮಾಲಿಟೀಸ್ ಆಗೋವರೆಗೂ ಕೂಡ ಅದೇ ಜಾಗದಲ್ಲಿ ಮಳೆಯಲ್ಲೇ ಕೂಡ ನಿಂತ್ಕೊಂಡಿದ್ರು. ಕೇರಳದಲ್ಲಿ ಈಗ ಭಯಂಕರವಾದ ಮಳೆ ಶುರುವಾಗಿದೆ. ಸ್ವಲ್ಪ ಸಮಯ ಆದ್ಮೇಲೆ ಆರ್ಮಿಯವರು ಇದರ ಸೆಕ್ಯೂರಿಟಿಗೆ ನಿಂತ ಮೇಲೆ ಅಲ್ಲಿಂದ ಪೈಲಟ್ ಹೊರಡ್ತಾರೆ. ಯಾಕೆ ಇಷ್ಟೊಂದು ಸೀಕ್ರೆಟ್ ಅಂತ ಆಗ್ಲೇ ನಿಮಗೆ ಹೇಳಿದ್ವಿ ಕೂಡ. ಇದರ ಸಾಫ್ಟ್ವೇರ್ ಅನ್ನ ಡೌನ್ಲೋಡ್ ಮಾಡಿಕೊಂಡ್ರೆ ಅಥವಾ ಕದ್ದು ಬಿಟ್ರೆ ಅನ್ನೋ ಭಯ ಇವರಿಗೆ ಇದ್ದೇ ಇರುತ್ತೆ. 14ನೇ ತಾರೀಕು ಈ ಫೈಟರ್ ಜೆಟ್ ಕೇರಳದ ತಿರುವನಂತಪುರಂನಲ್ಲಿ ಲ್ಯಾಂಡ್ ಆಗುತ್ತೆ. ಅದರ ಮರುದಿನ ಅಂದ್ರೆ 15ನೇ ತಾರೀಕು ಅಮೆರಿಕದ ಟೆಕ್ನಿಕಲ್ ಟೀಮ್ ಅಲ್ಲಿಗೆ ಬರುತ್ತೆ. ನಂತರ ಇದರಲ್ಲಿ ಹೈಡ್ರಾಲಿಕ್ ಪ್ರಾಬ್ಲಮ್ ಇದೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಅದರ ಜೊತೆಗೆ ಇಂಜಿನ್ನಲ್ಲೂ ಸಮಸ್ಯೆ ಇತ್ತು. ನಿಮಗೆ ಹೈಡ್ರಾಲಿಕ್ ಬಗ್ಗೆ ಏರ್ ಇಂಡಿಯಾದ 171 ಬಗ್ಗೆ ಮಾತಾಡುವಾಗ ಹೇಳಿದ್ವಿ ಕೂಡ. ಇದರಿಂದ ಏನೇನು ಸಮಸ್ಯೆ ಆಗುತ್ತೆ ಅನ್ನೋದನ್ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಇಲ್ಲಿ UK ಟೆಕ್ನಿಷಿಯನ್ಸ್ ತುಂಬಾನೇ ಟ್ರೈ ಮಾಡ್ತಾರೆ ಅದನ್ನ ಸರಿ ಮಾಡೋದಕ್ಕೆ. ಆದ್ರೆ F-35 ಏನು ಮಾಡಿದ್ರು ಕೂಡ ಮೇಲೆ ಏಳದೇ ಇಲ್ಲ. ನಂತರ ಮೊದಲ ಪೈಲಟ್ ಹಾಗೂ ಈ ಟೆಕ್ನಿಷಿಯನ್ಸ್ ವಾಪಸ್ ಆಗ್ತಾರೆ.
ಈಗ ಮತ್ತೊಬ್ಬ ಹೊಸ ಪೈಲಟ್ ಹಾಗೂ ಅವರ ಜೊತೆ ಸೆಕ್ಯೂರಿಟಿ ಟೀಮ್ ಕೂಡ ಇಲ್ಲಿಗೆ ಬಂದಿದೆ. ಈಗಲೂ ಸಹ ಅದರ ರಿಪೇರಿ ಕೆಲಸ ಆಗ್ತಾ ಇದೆ. ಕೆಲವರು ಹೇಳ್ತಾರೆ ನಮ್ಮ ರಾಡರ್ ಈ ಏರ್ಕ್ರಾಫ್ಟನ್ನು ಐಡೆಂಟಿಫೈ ಮಾಡ್ತು, ಅವರ ಟೆಕ್ನಾಲಜಿ ಫೇಲ್ ಆಗಿದೆ ಅಂತ. ಪ್ಲೀಸ್ ರಿಲ್ಯಾಕ್ಸ್, ಹಾಗೇನೂ ಆಗೇ ಇಲ್ಲ. ಫೈಟರ್ ಏರ್ಕ್ರಾಫ್ಟ್ ಏನಾದರೂ ಸಿವಿಲ್ ಏರ್ ಸ್ಪೇಸ್ನಲ್ಲಿ ಹಾರಾಟ ನಡೆಸ್ತಾ ಇದ್ರೆ ಆಗ ತನ್ನ ಟ್ರಾನ್ಸ್ಪಾಂಡರ್ನನ್ನು ಆನ್ ಮಾಡಲೇಬೇಕು. ಇದರಿಂದ ಸಿವಿಲ್ ರಾಡರ್ಗಳು ಅದನ್ನು ಪಿಕಪ್ ಮಾಡಬಹುದು, ಅದರ ಸ್ಪೀಡ್, ಹೈಟ್ ಎಲ್ಲವನ್ನು ಕೂಡ ನೋಡಬಹುದು. ಇಲ್ಲ ಅಂದರೆ ಅದು ಬೇರೆ ಏರ್ಕ್ರಾಫ್ಟ್ಗಳಿಗೆ ತೊಂದರೆ ಮಾಡಿಬಿಡಬಹುದು. ಇನ್ನೊಂದು ವಿಷಯ ಏನಂದರೆ, ಮೋಸ್ಟ್ ಆಫ್ ದಿ ಫೈಟರ್ ಜೆಟ್ ಏನಿದೆ ಇವುಗಳು ಲೋನ್ಬರ್ಗ್ ಡೆನ್ಸನ್ನು ಫಿಟ್ ಮಾಡಿಕೊಂಡು ಬರುತ್ತವೆ. ಇದರಿಂದ ಅದರ ಒರಿಜಿನಲ್ RCS ಅನ್ನು ಮುಚ್ಚಿ ಆರ್ಟಿಫಿಷಿಯಲ್ ರೇಡರ್ ಕ್ರಾಸ್ ಸೆಕ್ಷನ್ ಅನ್ನು ಅಲ್ಲಿ ನಿಲ್ಲಿಸುತ್ತೆ. ಸೊ ಆಗ ಡೇಟಾ ಬೇಸ್ ತೆಗೆದುಕೊಳ್ಳೋದಕ್ಕಾಗೋದಿಲ್ಲ. ಇದರಿಂದ ಏರ್ಕ್ರಾಫ್ಟ್ ಅನ್ನ ರೇಡಾರ್ನಿಂದ ಪಿಕಪ್ ಮಾಡಿ ಲ್ಯಾಂಡ್ ಮಾಡಿಸಿದ್ರು. ಈಗ ದೊಡ್ಡ ಪ್ರಶ್ನೆ ಏನಂದ್ರೆ, ಮೊದಲೇ ಹೇಳಿದಾಗೆ ಈ ಫೈಟರ್ ಜೆಟ್ ಅನ್ನ ಯಾವಾಗ ಇಲ್ಲಿಂದ ತಗೊಂಡು ಹೋಗ್ತಾರೆ ಅನ್ನೋದು. ಅದರ ಪೈಲಟ್ ಅಂತೂ ಏರ್ಪೋರ್ಟ್ನ ಟರ್ಮಿನೇಟ್ ಬಿಟ್ಟು ಹೋಗ್ತಾನೆ ಇಲ್ಲ. ಅದರ ಟೆಕ್ನಿಷಿಯನ್ಸ್ ಕೂಡ ಅಲ್ಲೇ ಬೀಡ್ಬಿಟ್ಟಿದ್ದಾರೆ. ಭಾರತ ಅವ್ರಿಗೆ ಕೇಳ್ಕೊಳ್ತು ಆ್ಯಂಗರ್ ಒಳಗೆ ತರೋಣ ಅಂತ. ಅಂದರೆ ಅದನ್ನು ಶೆಡ್ ರೀತಿ ಇರುತ್ತೆ, ಅದ್ರ ಒಳಗೆ ತಂದು ನಿಲ್ಲಿಸೋಣ, ಅಲ್ಲಿ ಸುರಕ್ಷಿತವಾಗಿಡೋಣ ಅಂತ. ಆದರೆ ಅವರು ಅದಕ್ಕೆ ಒಪ್ಪಲಿಲ್ಲ. ಈ ಟೈಮಲ್ಲಿ ಕೇರಳದಲ್ಲಿ ಕೂಡ ಭಯಂಕರವಾಗಿ ಮಳೆ ಸುರಿತಾ ಇದೆ. ಇವರಿಗಿನ್ನೂ ಗೊತ್ತಿಲ್ಲ ಏರ್ಕ್ರಾಫ್ಟ್ನ ಒಳಗೆ ನೀರು ಹೋಗುವ ಸಾಧ್ಯತೆ ತುಂಬ ಇದೆ. ಅದು ಒಳಗೆ ಒಮ್ಮೆ ಹೋದರೆ ಎಲ್ಲವನ್ನು ಕೂಡ ನಾಶ ಮಾಡಿಬಿಡುತ್ತೆ ಅನ್ನೋದು ಅರ್ಥ ಆಗ್ತಿಲ್ಲ ಅವರಿಗೆ. ಆ ಏರ್ಕ್ರಾಫ್ಟ್ನ ಸಾಫ್ಟ್ವೇರ್ನಲ್ಲಿ ತುಂಬ ಎಲೆಕ್ಟ್ರಿಕ್ ಸಿಸ್ಟಮ್ಸ್ಗಳು ಕೂಡ ಇರುತ್ತೆ. ಇದರಲ್ಲಿ ನೀರು ನುಗ್ಗಿದ್ರೆ ತುಂಬ ಸಮಸ್ಯೆ ಆಗಿಬಿಡುತ್ತೆ. ಇನ್ನೊಂದು ದೊಡ್ಡ ಸಮಸ್ಯೆ ಇದೆ, ಇದನ್ನು ರಿಪೇರಿ ಮಾಡಿದ್ರು ಕೂಡ ಅದನ್ನು ತಗೊಂಡು ಹೋಗೋದು ಹೇಗೆ ಅನ್ನೋದು. ಇದನ್ನು ಸಾಗಿಸೋದಕ್ಕೆ ಈಗ ಏರ್ಕ್ರಾಫ್ಟ್ ಕ್ಯಾರಿಯರೇ ಬೇಕಾಗುತ್ತೆ. ಆದರೆ UK ಏರ್ಕ್ರಾಫ್ಟ್ ಕ್ಯಾರಿಯರ್ ಆಗಲೇ ಹೊರಟು ಹೋಗ್ಬಿಟ್ಟಿದೆ. ಈಗ 2 ದಾರಿ ಇರೋದು. ಒಂದು, ಏರ್ಕ್ರಾಫ್ಟ್ ಕ್ಯಾರಿಯರ್ನ ವಾಪಸ್ ತಗೊಂಡು ಹೋಗಬೇಕು, ಅದರ ಮೇಲೆ ಇದನ್ನು ಲ್ಯಾಂಡ್ ಮಾಡಿಸಿ UKಗೆ ತಗೊಂಡು ಹೋಗೋದು. ಇನ್ನೊಂದು, ಹೆವಿ ಲಿಫ್ಟ್ ಕ್ಯಾರಿಯರನ್ನು ತಗೊಂಡು ಬಂದು ಅದರಲ್ಲಿ ಹೊತ್ಕೊಂಡು ಹೋಗ್ಬೇಕಾಗತ್ತೆ. ಮೊದಲನೇದಂತೂ ಆಗೋದಿಲ್ಲ. ಇನ್ನು 2ನೇದು ಹೆವಿ ಲಿಫ್ಟ್ ಕ್ಯಾರಿಯರ್. ಇದು ಪ್ರಪಂಚದಲ್ಲಿ ಇರೋದು 2 ಸಂಪೂರ್ಣ F-35 ಹೊತ್ಕೊಂಡು ಹೋಗಬಲ್ಲ ಕಾರ್ಗೋ ವಿಮಾನ ಇರೋದು. ಒಂದು ರಷ್ಯಾದ AN-124, ಇನ್ನೊಂದು C-5 ಗ್ಯಾಲಕ್ಸಿ. ಇದು ಅಮೇರಿಕನ್ ಏರ್ಕ್ರಾಫ್ಟ್ ಕ್ಯಾರಿಯರ್. ರಷ್ಯಾದ ಏರ್ಕ್ರಾಫ್ಟನ್ನಂತೂ ಇವರು ಬಳಸೋದಿಲ್ಲ. ಇನ್ನು ಅಮೇರಿಕದ ಏರ್ಕ್ರಾಫ್ಟ್ ಕ್ಯಾರಿಯರನ್ನು ಕರೆಸಬೇಕು. ಬಟ್ ಇದಕ್ಕೆ ಖರ್ಚು ಸಿಕ್ಕಾಪಟ್ಟೆ ಆಗುತ್ತೆ. 1 ಗಂಟೆ ಹಾರಾಟಕ್ಕೆ $10,000 ಜಾಸ್ತಿ ಖರ್ಚು ಮಾಡಬೇಕಾಗುತ್ತೆ. ಇದರ ಅರ್ಥ $2-3 ಮಿಲಿಯನ್ ಖರ್ಚು ಬೀಳುತ್ತೆ ಇದನ್ನು ತಗೊಂಡು ಹೋಗೋದಕ್ಕೆ. ಇನ್ನೊಂದು ಆಪ್ಷನ್ ಏನಂದರೆ, ಇದರ ರೆಕ್ಕೆಗಳನ್ನು ಕಳಚಿಕೊಂಡು C-17ನಲ್ಲಿ ಮಾಡಿಫಿಕೇಶನ್ ಮಾಡಿ ತಗೊಂಡು ಹೋಗಬಹುದು. ಇದು ಭಾರತದ ಬಳಿ ಕೂಡ ಇದೆ. ಈ ಬ್ರಿಟಿಷ್ ಅವರ ಪರಿಸ್ಥಿತಿ ಹೇಗಿದೆ ಅಂದರೆ, ಏನು ನಮ್ಮ ಹತ್ರ ಲೂಟಿ ಮಾಡಿದ್ರೂ ಆ ಹಣ ಎಲ್ಲ ಖಾಲಿ ಆಗ್ತಾ ಬಂದಿದೆ. ಅಷ್ಟೊಂದು ಖರ್ಚು ಮಾಡುವಷ್ಟು ದುಡ್ಡು ಈಗ ಅವರ ಹತ್ರ ಇಲ್ಲ. ಅವರ ಬಳಿ ಇರೋ ಒಂದೇ ಒಂದು ದುಬಾರಿ ಏರ್ಕ್ರಾಫ್ಟ್ ಅಂದರೆ ಇದೊಂದೇ. ಅಷ್ಟು ಖರ್ಚು ಮಾಡಿ ಇದನ್ನು ತಗೊಂಡು ಹೋಗಿ ತಮ್ಮ ಮರ್ಯಾದೆ ಉಳಿಸ್ಕೊಳ್ತಾರಾ ನೋಡಬೇಕು. ಭಾರತದಲ್ಲಿ ವಿಶ್ವದ ಲಾರ್ಜೆಸ್ಟ್ ಇಂಟೆಲಿಜೆನ್ಸ್ ಪೂಲ್ ಮತ್ತು ಸಾಫ್ಟ್ವೇರ್ ಪೂಲ್ ಕೂಡ ಇದೆ. ಅದಕ್ಕಾಗಿಯೇ UK ಈಗ ತುಂಬ ಹೆದರ್ತಾ ಇದೆ. ಎಲ್ಲಾದರೂ ಭಾರತ ಇದರ ಸಾಫ್ಟ್ವೇರನ್ನು ಡೌನ್ಲೋಡ್ ಮಾಡಿಕೊಂಡು ಈ ಕ್ಷೇತ್ರದಲ್ಲಿ ಇನ್ನೂ ಮುಂದುವರೆದು ಬಿಡುತ್ತಾ ಅನ್ನೋ ಭಯ ಅವರಿಗೆ. ವೀಕ್ಷಕರೇ, ನಾವು ಕೊಟ್ಟಂತಹ ಈ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.